ಪುರೋಹಿತ ಲಿಪಿಕರು ಆಡಳಿತದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದರು. ಈ ಸಮಾಜದಲ್ಲಿ ಅವರಿಗೆ ಹೆಚ್ಚಿನ ಸ್ಥಾನಮಾನವಿತ್ತು. ಸರದಾರರು ಅನುಭವಿಸಿದ ಈ ಕಾಲದಲ್ಲಿ ಗುಲಾಮ ವ್ಯಾಪಾರ ನಡೀತಿತ್ತು. ಮಹಿಳೆಯರಿಗೆ ಗಮನಾರ್ಹವಾದ ಸ್ವಾತಂತ್ರ್ಯವಿತ್ತು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಾಜಕೀಯ ಸಿದ್ಧಾಂತ. ರಾಜ್ಯಶಾಸ್ತ್ರದ ಅಧ್ಯಯನವು ರಾಜಕೀಯ ಸಿದ್ಧಾಂತದಿಂದಲೇ ಪ್ರಾರಂಭಗೊಳ್ಳುತ್ತದೆ. ಇಲ್ಲಿ ರಾಜ್ಯದ ಉಗಮ ಮತ್ತು ವಿಕಾಸ, ಗುರಿ ಮತ್ತು ಕಾರ್ಯಗಳು, ಮುಖ್ಯವಾಗಿ ರಾಜಕೀಯ ವಿಜ್ಞಾನಗಳ ವಿಚಾರಗಳು, ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಅಭ್ಯಸಿಸಲಾಗುತ್ತದೆ. ಸಿದ್ಧಾಂತಗಳೆಂದರೆ ಪ್ರಜಾಪ್ರಭುತ್ವ, ಸಮಾಜವಾದ, ಸಮತಾವಾದ, ವ್ಯಕ್ತಿವಾದ, ಉದಾರವಾದ, ಪ್ರಾಯೋಜಕವಾದ, ಆದರ್ಶವಾದ. ಇವುಗಳ ಇತಿಹಾಸ, ಉಗಮಕ್ಕೆ ಕಾರಣಗಳು. ರಾಜಕೀಯ ಸಂಸ್ಥೆಗಳು. ಇಲ್ಲಿ ರಾಜ್ಯಕ್ಕೆ ಬೇಕಾಗುವ ಸಂವಿಧಾನಗಳು, ಸರ್ಕಾರಗಳು ಮತ್ತು ಅವುಗಳ ವಿಧಗಳು. ಸರ್ಕಾರದ ಅಂಗರಚನೆ, ಅವುಗಳ ಕಾರ್ಯಗಳು ಮತ್ತು ಸ್ಥಳೀಯ ಸರ್ಕಾರಗಳು. ಸರ್ಕಾರದ ಒಂದು ಸಂವಿಧಾನದ ಹೋಲಿಕೆ ವಿಧಗಳು. ಸರ್ಕಾರದ ರಚನಾ ಕ್ರಮದ ಲೋಪದೋಷಗಳು. ಇವುಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ರಾಜಕೀಯ ಪಕ್ಷಗಳು. ಇಲ್ಲಿ ರಾಜಕೀಯ ಪಕ್ಷಗಳು, ಅವುಗಳ ರಚನೆ, ಸಂಘಟನೆ, ಸಾರ್ವಜನಿಕ ಅಭಿಪ್ರಾಯ, ಒತ್ತಡ, ಗುಂಪುಗಳು. ಇವು ರಾಜಕೀಯ ಮೇಲೆ ಬೀರುವ ಪ್ರಭಾವ. ಚುನಾವಣೆಗಳು. ಮತದಾರರ ವರ್ಗ, ಸಾರ್ವಜನಿಕ ಆಡಳಿತದಲ್ಲಿ ಪ್ರಜೆಗಳ ಪಾಲ್ಗೊಳ್ಳುವಿಕೆ. ಇವುಗಳ ಬಗ್ಗೆ ಗೊತ್ತಾಗುತ್ತದೆ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತದೆ. ರಾಜಕೀಯ ಸಿದ್ಧಾಂತಗಳ ಬಗ್ಗೆ ತಿಳುವಳಿಕೆ. ತುಲನಾತ್ಮಕ ರಾಜಕೀಯ ಬಗ್ಗೆ ಅರಿವು. ರಾಜಕೀಯ ನಾಯಕರಿಗೆ ತರಬೇತಿ. ಅಧಿಕಾರದ ದುರುಪಯೋಗವನ್ನು ನಿಯಂತ್ರಿಸುವುದು. ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುತ್ತದೆ. ಸಂವಿಧಾನದ ಬಗ್ಗೆ ಅರಿವು. ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು. ಆಡಳಿತ ಸೇವಾ ವರ್ಗಕ್ಕೆ ಮಾರ್ಗದರ್ಶಿ. ಉತ್ತಮ ಸಮಾಜ ಮತ್ತು ನಿರ್ಮಾಣಕ್ಕಾಗಿ. ಸ್ವಾಮಿಂಗ್, ಅಮೂರ್ತ, ಜನಪದ, ಕೋಶ, ದುರ್ಗ, ಬಲ. ರಾಜ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ ರಾಜ್ಯ ಎಂದರ್ಥ. ರಾಜ್ಯ ಎಂದರೆ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ರಾಜ್ಯ ಎಂಬ ಪದವನ್ನು ರೋಮನ್ನರು ಸಿವಿಟಸ್ ಎಂದು ಕರೆಯುತ್ತಿದ್ದರು. ಗ್ರೀಕರು ನಗರರಾಜ್ಯ ಎಂದು ಕರೆಯುತ್ತಿದ್ದರು. ಆಧುನಿಕ ಕಾಲದಲ್ಲಿ ರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಇಟಲಿಯ ನಿಕೊಲೊ ಮೆಕ್ಯಾವೆಲಿಯವರು 1513ರಲ್ಲಿ ದಿ ಪ್ರಿನ್ಸ್ ಗ್ರಂಥದಲ್ಲಿ ಬಳಸಿದ್ದಾರೆ. ಜನಸಂಖ್ಯೆ. ಜನಸಂಖ್ಯೆಯು ರಾಜ್ಯದ ಪ್ರಮುಖ ಅಂಗಗಳಲ್ಲಿ ಒಂದು. ಪ್ಲೇಟೋ ಅವರ ಪ್ರಕಾರ ಒಂದು ರಾಜ್ಯದ ಜನಸಂಖ್ಯೆಯು 5040,000 ಇರಬೇಕೆಂದು ಹೇಳಿದ್ದಾರೆ. ರೂಸೋ ಅವರು 10,000 ಜನಸಂಖ್ಯೆ ಇರಬೇಕೆಂದು ಹೇಳಿದ್ದಾರೆ. ಅರಿಸ್ಟಾಟಲ್ ಅವರು ಸಮತೋಲನ ಜನಸಂಖ್ಯೆಯನ್ನು ತಿಳಿಸಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವೆಂದರೆ ಚೀನಾವು 1.45 ಕೋಟಿ, ಭಾರತ 1.25 ಕೋಟಿ. ಕಡಿಮೆ ಸಂಖ್ಯೆ ಹೊಂದಿರುವ ದೇಶವೆಂದರೆ ವ್ಯಾಟಿಕನ್ ನಗರ 25,000. ಭೂಪ್ರದೇಶ. ರಾಜ್ಯದ ಮತ್ತೊಂದು ಅಗತ್ಯವಾದ ಅಂಗವೆಂದರೆ ಭೂಪ್ರದೇಶ. ಭೂಪ್ರದೇಶದಲ್ಲಿ ನಿರ್ದಿಷ್ಟ ಭೂಪ್ರದೇಶ ಭೂಮಿ, ಜಲ ಹಾಗೂ ಸಕಲ ಪರಿಸರವನ್ನು ಹೊಂದಿರುತ್ತದೆ. ಹೆಚ್ಚು ಭೂಪ್ರದೇಶ ದೇಶವೆಂದರೆ ರಷ್ಯಾ. ಸಮಾಜವು ರಾಜ್ಯಕ್ಕಿಂತ ಪೌರವಾದುದು. ಸಮಾಜವು ರಾಜ್ಯಕ್ಕಿಂತ ವಿಶಾಲವಾದುದು. ಸಮಾಜಕ್ಕೆ ಪರಮಾಧಿಕಾರವಿಲ್ಲ. ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅಗತ್ಯವಿಲ್ಲ. ಸಮಾಜವು ಸಂಘಟಿತ ಮತ್ತು ಅಸಂಘಟಿತ ಸಂಸ್ಥೆಗಳನ್ನು ಒಳಗೊಂಡಿದೆ. ರಾಜ್ಯ ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂತು. ರಾಜ್ಯ ಸಮಾಜದ ಒಂದು ಅಂಗ. ರಾಜ್ಯ ಸಂಘಟಿತ ಸಂಸ್ಥೆ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅಗತ್ಯವಿದೆ. ರಾಜ್ಯಕ್ಕೆ ಪರಮಾಧಿಕಾರವಿದೆ. ರಾಜ್ಯ ಸಮಾಜದ ಒಂದು ಭಾಗ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯ. ರಾಜ್ಯಕ್ಕೆ ಸಂಘಟಿತ ಸಂಸ್ಥೆ. ರಾಜ್ಯಕ್ಕೆ ಪರಮಾಧಿಕಾರವಿದೆ. ಸಂಘ ಸಂಸ್ಥೆಗೆ ಪರಮಾಧಿಕಾರ ಇಲ್ಲ. ಸಂಘ ಸಂಸ್ಥೆಗೆ ನಿರ್ದಿಷ್ಟ ಭೂಪ್ರದೇಶ ಇಲ್ಲ. ಸಂಘ ಸಂಸ್ಥೆ ಸದಸ್ಯತ್ವ ಐಚ್ಛಿಕ. ಸಂಘ ಸಂಸ್ಥೆಗೆ
ಶಾಶ್ವತವಲ್ಲ. ಸಂಘ ಸಂಸ್ಥೆಯ ಉದ್ದೇಶ ಸೀಮಿತವಾದದ್ದು. ಸಂಘ ಸಂಸ್ಥೆ ಅನಿಯಮಿತವಾದದ್ದು. ರಾಜ್ಯ ಎಂದರೆ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ರಾಷ್ಟ್ರ ಎಂಬುದು ಲ್ಯಾಟಿನ್ ಭಾಷೆಯ ನೇಸಿಯೋ, ಹೀಗೆಂದರೆ ಹುಟ್ಟು, ಜನನ ಅಥವಾ ಜನಾಂಗ ಎಂದರ್ಥ. ರಾಷ್ಟ್ರ ಎಂದರೆ ಒಂದೇ ಬುಡಕಟ್ಟು ರಕ್ತ ಸಂಬಂಧ, ಒಂದೇ ವಂಶಕ್ಕೆ ಸೇರಿದ ಸಮೂಹ ಎಂದರ್ಥ. ರಾಷ್ಟ್ರ ಎಂಬುದು ಭಾವನಾತ್ಮಕವಾಗಿದೆ. ರಾಷ್ಟ್ರ ಎಂಬುದು ವಿಶಾಲವಾದುದಾಗಿದೆ. ರಾಷ್ಟ್ರ ಭಾವನಾತ್ಮಕವಾದುದು. ರಾಷ್ಟ್ರಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯವಿಲ್ಲ. ರಾಷ್ಟ್ರಕ್ಕೆ ಭೌತಿಕ ಅಧಿಕಾರವಿಲ್ಲ. ರಾಷ್ಟ್ರ ವಿಶಾಲವಾದುದು. ಆದರ್ಶ ಸಂವಿಧಾನದ ಲಕ್ಷಣಗಳು: ಧ್ಯೇಯ ಮತ್ತು ಗುರಿಗಳು, ಸ್ಪಷ್ಟತೆ ಮತ್ತು ಖಚಿತತೆ, ರಾಜ್ಯದ ರಚನೆ, ಸರ್ಕಾರದ ಮಾದರಿ, ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ವಿವರಣೆ, ಮೂಲಭೂತ ಹಕ್ಕುಗಳು, ತಿದ್ದುಪಡಿಯ ವಿಧಾನ. ಆದರ್ಶ ಸಂವಿಧಾನ: ಉತ್ತಮ ಅಂಶಗಳನ್ನು ಒಳಗೊಂಡಿರುವ ಸಂವಿಧಾನವನ್ನು ಆದರ್ಶ ಸಂವಿಧಾನ ಎನ್ನುವರು. ನಮ್ಯ ಸಂವಿಧಾನ. ನಮ್ಯ ಸಂವಿಧಾನ: ಒಂದು ರಾಷ್ಟ್ರದ ಸಂವಿಧಾನವನ್ನು ನಮ್ಯ ಸಂವಿಧಾನ ಎನ್ನುತ್ತೇವೆ. ಪ್ರಜಾಪ್ರಭುತ್ವ ಎಂಬ ಪದವು ಗ್ರೀಕ್ ಪದಗಳಾದ ಡೆಮೋಸ್ ಮತ್ತು ಕ್ರಾಟೋಸ್ ನಿಂದ ಬಂದಿದೆ. ಡೆಮೋಸ್ ಅಂದರೆ ಜನತೆ, ಕ್ರಾಟೋಸ್ ಅಂದರೆ ಆಳ್ವಿಕೆ ಎಂದರ್ಥ. ರಾಜ್ಯವು ಪರಮೋನ್ನತ. ರಾಜ್ಯದ ವೈಭವೀಕರಣ, ನಾಗರಿಕ ಸ್ವಾತಂತ್ರ್ಯ, ಹರಣ, ಬಲ ಮತ್ತು ಬೆದರಿಕೆ, ಉಕ್ಕಿನ ಶಿಸ್ತು. ಸಂಸದೀಯ ಸರ್ಕಾರ. ಅರ್ಥ: ಸಂಸದೀಯ ಸರ್ಕಾರವು ಬ್ರಿಟನ್ನಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂದಿತು. ಇದನ್ನು ಜವಾಬ್ದಾರಿಯುತ ಸರ್ಕಾರ ಎಂತಲೂ ಕರೆಯುತ್ತೇವೆ, ಏಕೆಂದರೆ ಇಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುತ್ತದೆ. ಉದಾಹರಣೆಗೆ ಭಾರತ, ಕೆನಡಾ. ಸಂಸದೀಯ ಸರ್ಕಾರದ ಲಕ್ಷಣಗಳು: ನಾಮಮಾತ್ರ ಕಾರ್ಯಾಂಗ, ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿ. ವೈಯಕ್ತಿಕ ಹೊಣೆಗಾರಿಕೆ, ಸಾಮೂಹಿಕ ಹೊಣೆಗಾರಿಕೆ. ಪ್ರಧಾನ ನಾಯಕತ್ವ, ರಾಜಕೀಯ ಏಕತೆ. ರಚನಾತ್ಮಕ ವಿರೋಧಿ ಪಕ್ಷ. ಶಾಸಕಾಂಗ ಮತ್ತು ಕಾರ್ಯಾಂಗದ ಸಾಮರಸ್ಯ. ಕಾರ್ಯಾಂಗ ಶಾಸಕಾಂಗಕ್ಕೆ ಅಧೀನ. ಅಧ್ಯಕ್ಷೀಯ ಸರ್ಕಾರ. ಅಧ್ಯಕ್ಷೀಯ ಸರ್ಕಾರವು ಮೊದಲು ಅಮೆರಿಕದಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಸಂಸದೀಯ ಸರ್ಕಾರ ಸ್ಥಿರ ಸರ್ಕಾರ, ನಿರ್ದಿಷ್ಟ ಸರ್ಕಾರ ಎಂಬುದಾಗಿ ಉಲ್ಲೇಖಿಸಲಾಗಿದೆ. ಈ ಪದ್ಧತಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಪ್ರಜೆಗಳಿಂದ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗಿ ದೇಶದ ಮುಖ್ಯಸ್ಥರು ಹಾಗೂ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವವರು. ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳು: ನೈಜ ಕಾರ್ಯಾಂಗ ಅಧಿಕಾರ, ಪ್ರತ್ಯೇಕತೆ, ನಿಶ್ಚಿತ ಅಧಿಕಾರಾವಧಿ, ಶಾಸಕಾಂಗಕ್ಕೆ ಹೊಣೆಯಾಗಿರುವುದಿಲ್ಲ, ಚುನಾಯಿತ ಪ್ರತಿನಿಧಿ, ತಡೆ ಮತ್ತು ಸಮತೋಲನ, ಅಧ್ಯಕ್ಷರ ಅಧೀನದಲ್ಲಿ ಕಾರ್ಯದರ್ಶಿಗಳು. ಏಕಾತ್ಮಕ: ರಾಷ್ಟ್ರದ ಎಲ್ಲ ಅಧಿಕಾರವು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿ ಪ್ರಾಂತ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಅಧೀನವಾಗಿಯೂ ಮತ್ತು ಜವಾಬ್ದಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತವೆ. ಏಕಾತ್ಮಕ ಸರ್ಕಾರದ ಲಕ್ಷಣಗಳು: ಅಧಿಕಾರ ಕೇಂದ್ರೀಕರಣ, ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು, ಪ್ರಬಲ ಏಕಕೇಂದ್ರ ಸರ್ಕಾರ, ಸಂವಿಧಾನ ಶ್ರೇಷ್ಠತೆ ಇಲ್ಲ, ಸಂವಿಧಾನವು ಲಿಖಿತ ಮತ್ತು ಅಲಿಖಿತ ಪ್ರಸ್ತುತ, ವಿಶೇಷ ನ್ಯಾಯಾಲಯದ ಅನಗತ್ಯ, ನೌಕರಶಾಹಿಯ ಮೇಲೆ ಅವಲಂಬನೆ. ಸಂಯುಕ್ತ ಸರ್ಕಾರ: ಒಂದು ರಾಷ್ಟ್ರದ ಎಲ್ಲ ಅಧಿಕಾರಗಳನ್ನು ಸಂವಿಧಾನದ ಮೂಲಕ ಒಂದು ಕೇಂದ್ರ ಸರ್ಕಾರ ಮತ್ತು ಹಲವು ಪ್ರಾಂತ್ಯ ಸರ್ಕಾರಗಳ ನಡುವೆ ವಿಕೇಂದ್ರೀಕರಿಸಿ ದ್ವಿ-ಸರ್ಕಾರಿ ವ್ಯವಸ್ಥೆಯ ಮೂಲಕ ಆಡಳಿತ ನಡೆಸುವ ಪದ್ಧತಿಯನ್ನು ಸಂಯುಕ್ತ ಸರ್ಕಾರಿ ಪದ್ಧತಿ ಎನ್ನುತ್ತೇವೆ. ಸಂಯುಕ್ತ ಸರ್ಕಾರ ಎಂಬ ಪದವು ಆಂಗ್ಲ ಭಾಷೆಯ ಫೆಡರೇಷನ್ ಎಂಬುದರ ಅನುದಾನವಾಗಿದೆ. ಇದು ಲ್ಯಾಟಿನ್ ಪದವಾದ ಫೆಡೋಸ್ ಎಂದರೆ ಒಪ್ಪಂದ ಅಥವಾ ಕರಾರು ಎಂದರ್ಥ. ಸಂಯುಕ್ತ ಸರ್ಕಾರದ ಲಕ್ಷಣಗಳು: ಅಧಿಕಾರ ವಿಭಜನೆ, ದ್ವಿ-ಸರ್ಕಾರಿ ವ್ಯವಸ್ಥೆ, ಲಿಖಿತ ಮತ್ತು ಅನಮ್ಯ ಸಂವಿಧಾನ, ಸಂವಿಧಾನ ಶ್ರೇಷ್ಠತೆ, ದ್ವಿಸದನ ಶಾಸಕಾಂಗ ಪದ್ಧತಿ, ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ, ಪ್ರತ್ಯೇಕತೆ. ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ವಿವರಿಸಿ. ಇತಿಹಾಸ ಅಧ್ಯಯನ ಗತಕಾಲ ಘಟನೆಗಳ ಸ್ಮರಣೆಯಾಗಿದೆ. ಗತಕಾಲ ಘಟನೆಗಳ ಸ್ಮರಣೆಯಾಗಿದೆ. ತೀರ ಕಾಡು ಸ್ಥಿತಿಯಿಂದ ಇಂದಿನವರೆಗೂ ಮಾನವ ವಿವಿಧ ಕ್ಷೇತ್ರಗಳಲ್ಲಿ ಪಡೆದಿರುವ ಅಸಂಖ್ಯಾತ ಅನುಭವಗಳ ಕಥನವೇ ಇತಿಹಾಸವಾಗಿದೆ. ಇಂದೇ ಅನುಭವಗಳಿಂದ ನಾವು ಜ್ಞಾನವನ್ನು ಪಡೆಯುವುದಲ್ಲದೆ ಆತ್ಮವಿಶ್ವಾಸದಿಂದ ಪ್ರಗತಿಯನ್ನು ಹೊಂದಬಹುದಾಗಿದೆ. ಪರಿಹಾರ ಹಾಗೂ ಪ್ರಪಂಚ ಅರ್ಥ ಮಾಡಿಕೊಳ್ಳಲು ಇತಿಹಾಸ ಅವಶ್ಯಕ.
ವ್ಯಕ್ತಿಗೆ ನೆನಪಿದ್ದಂತೆ ಮನುಕುಲಕ್ಕೆ ಇತಿಹಾಸವೆಂದು ಎ. ಮುನ್ ಹೇಳಿರುವುದು ಅರ್ಥವಾಗುತ್ತದೆ. ಇತಿಹಾಸ ವರ್ತಮಾನದ ಸ್ಥಿತಿಗಳು ತಿಳಿಯುವಿಕೆ ಸಾಕಾರವಾಗಿದೆ. ಇತಿಹಾಸದ ಅಧ್ಯಯನವಿಲ್ಲದೆ ಇಂದಿನ ಹಾಗೂ ಮುಂದಿನ ಅಭಿವೃದ್ಧಿಯನ್ನು ತಿಳಿಯಲು ಸಾಧ್ಯವಿಲ್ಲ. ಮನುಷ್ಯನು ಇಂದು ನಾಳೆಗಳ ಸಂಗಮವಾಗಿದ್ದಾನೆ. ನಾಳೆ ಇಲ್ಲದವನು ಇಲ್ಲದಿರಬಹುದು, ಆದರೆ ನಿನ್ನೆ ಇಲ್ಲದವನು ಯಾವನೊಬ್ಬನೂ ಇಲ್ಲ. ವರ್ತಮಾನವು ಭೂತಕಾಲ, ಬಲ ಮತ್ತು ಭವಿಷ್ಯತ್ ಕಾಲದ ಬೀಜ. ಇತಿಹಾಸವು ಜನರನ್ನು ಜಾಣರಾಗಿಸುತ್ತದೆ. ಇತಿಹಾಸ ಅಧ್ಯಯನದಿಂದ ವಿಶ್ವದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ವಿಷಯಗಳ ಪರಿಜ್ಞಾನ ಉಂಟಾಗುತ್ತದೆ. ಇತಿಹಾಸ ಸ್ಫೂರ್ತಿಯ ಶೆಲೆಯಾಗಿದೆ. ಇತಿಹಾಸದಲ್ಲಿ ನಿರೂಪಿತವಾದ ಮಹಾನ್ ವ್ಯಕ್ತಿಗಳ ಮತ್ತು ಅದರ ಸಾಧನೆಗಳ ಓದುವವರಿಗೆ ಸ್ಫೂರ್ತಿದಾಯಕವಾಗಿದೆ. ಮಹಾತ್ಮ ಗಾಂಧಿ, ಭಗತ್ ಸಿಂಗ್ ವಿಶ್ವಶಾಂತಿಗೆ ಪ್ರೇರಕವಾಗಿದೆ. ಇತಿಹಾಸದ ಅಧ್ಯಯನವು ಜನರಲ್ಲಿ ಶಾಂತಿ ಭಾವನೆಯನ್ನು ಮೂಡಿಸುತ್ತದೆ. ಯುದ್ಧ ಮತ್ತು ಅವುಗಳ ಭೀಕರ ಪರಿಣಾಮಗಳನ್ನು ಅಧ್ಯಯನ ಮಾಡಿದಾಗ ಮನುಷ್ಯನಿಗೆ ಕ್ರೂರತೆಯ ಅರಿವು ಉಂಟಾಗುತ್ತದೆ. ಜಗತ್ತಿನ ಇತಿಹಾಸ ಅಧ್ಯಯನ ನಮಗೆ ಇನ್ನೊಂದು ದೇಶದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ತಿಳಿಯಲು ಸಹಕಾರಿಯಾಗುತ್ತದೆ. ಮಾನವರೆಲ್ಲರೂ ಒಂದೇ ಎಂಬ ಭಾವನೆಯನ್ನು ತಿಳಿಯಲು ಸಹಕಾರಿಯಾಗುತ್ತದೆ. ಮಾನವರೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಿ ವಿವಿಧ ದೇಶದ ಜನರಲ್ಲಿರುವ ದ್ವೇಷ, ಅಸೂಯೆ ಭಾವನೆಗಳನ್ನು ಹೋಗಲಾಡಿಸಿ ಜನರಲ್ಲಿ ಶಾಂತಿ ಭಾವನೆಯನ್ನು ಮೂಡಿಸುತ್ತದೆ. ಹೋಮೋ ಪದದ ಅರ್ಥ ಮಾನವ. ಭೂಮಿ ಯಾವಾಗ ಉಗಮಿಸಿತು? 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ. ಭೂಮಿಯ ಹವಾಮಾನ ಮತ್ತು ವಾತಾವರಣ ನಿರ್ಮಿಸಿದ ಎರಡು ಮುಖ್ಯ ಅಂಶಗಳು ಭೂಮಿಯ ತಾಪಮಾನ, ಭೂಮಿ ಅಪ್ಪಳಿಸುವಿಕೆ, ಧೂಮಕೇತುಗಳು. ಜೀವದ ಉಗಮಕ್ಕೆ ಕಾರಣವಾದ ಎರಡು ರಾಸಾಯನಿಕ ಜಲಜನಕ ಇಂಗಾಲ. ಯಾವ ಎರಡು ಪ್ರಾಣಿಗಳು ಮಾನವನ ಹತ್ತಿರ ಸಂಬಂಧಿಸಿದ್ದು ತಿಳಿದೆಂದು ಪರಿಗಣಿಸಲಾಗಿದೆ? ಚಿಂಪಾಂಜಿ, ಬೊನೊಬೊ. ದೊಡ್ಡ ಪ್ರಾಣಿಗಳ ಯೋಜಿತ ಬೇಟೆ ಹಾಗೂ ಹೊಂದಿಸಲ್ಪಟ್ಟ ಆರಂಭಿಕ ಕುರುಹುಗಳು ಎಲ್ಲಿ ದೊರಕಿವೆ? ಏಷ್ಯಾ, ಯುರೋಪ್, ಆಫ್ರಿಕಾ ಅನೇಕ ಸ್ಥಳಗಳಲ್ಲಿ. ಭೂಮಿಯ ಮೇಲ್ಮೈ ಹೇಗೆ ರಚನೆಗೊಂಡಿತು? ಸೌರವ್ಯೂಹದ ಒಂದು ಗ್ರಹವಾದ ಭೂಮಿಯ ತಾಪಮಾನವು ಕರಗಿದ ಖಂಡಗಳ ಹರಿಯುವ ಗೋಳವಾಗಿತ್ತು. ಯಾವ ಪಾತ್ರ ವಹಿಸಿದವು? ದ್ವಿಪಾದ ಚಲನೆ ಮಾನವನ ಮುಕ್ತವಾಗಿ ಚಲಿಸಲು ಅವಕಾಶ ನೀಡಿತು. ಸ್ವತಂತ್ರಗೊಂಡ ಮುಂಗೈಗಳು ಕ್ರಮೇಣ ಬಲಿಷ್ಠವಾಗಿ ಮಾನವ ಬದುಕಿಗೆ ಬೇಕಾಗುವ ಚಟುವಟಿಕೆಗೆ ಸಾಧನವಾಗಿ ಬಳಸಿಕೊಳ್ಳಲು, ನೇರವಾಗಿ ಬೇಟೆಯಾಡಲು, ಆಯುಧ ತಯಾರಿಸಲು ಹಾಗೂ ಅದನ್ನು ಬಳಸಲು ಮುಂಗೈಗಳು ಉಪಯೋಗವಾದವು. ಶಿಲಾ ಆಯುಧಗಳನ್ನು ತಯಾರಿಸಿಕೊಳ್ಳಲು ಮಾನವ ಮುಂಗೈ ನೆರವಾದವು. ಇದು ಮಾನವನ ಮೆದುಳಿನ ಗಾತ್ರ ಏರಿಕೆಗೆ ಕಾರಣವಾಯಿತು ಹಾಗೂ ಅವನ ನೈಪುಣ್ಯತೆ ಹೆಚ್ಚಿಸಲು ಸಹಾಯವಾಯಿತು. ಹೀಗೆ ದ್ವಿಪಾದ ಚಲನೆಯ ನಂತರ ಶಿಲಾಯುಧಗಳ ತಯಾರಿಕೆ ಹಾಗೂ ತನ್ನ ಬದುಕಿಗೆ ಅವುಗಳ ಬಳಕೆ ಮಾನವ ನಿಶ್ಚಯಿಸಿದನು. ಭಾಷೆ. ಆರಂಭಿಕ ಹಂತದಲ್ಲಿ ಬೇಟೆಗಾಗಿ ಮಾನವ ಸಂಜ್ಞೆಗಳನ್ನು ಬಳಸುತ್ತಿದ್ದರು. ಅಪಕ್ವ ಸಂಪರ್ಕ ಸುಧಾರಣೆಗಾಗಿ ಶಬ್ದಗಳ ಬಳಕೆ ಪ್ರಾರಂಭವಾಯಿತು. ಭಾಷೆ ಬೆಳಕಿಗೆ ಬಂದಿತು. ಇದು ಮಾನವನ ವಿಕಾಸಕ್ಕೆ ಕಾರಣವಾಯಿತು. ಪಶುಪಾಲನೆ. ವಿಕಾಸ ಹಂತದಲ್ಲಿದ್ದ ಮಾನವ ಪಶುಪಾಲನೆ ಆಧರಿಸಿ ಕುರಿ, ಮೇಕೆ, ಹಸು ಸಾಕಿದನು. ನಂತರ ಕೃಷಿ ಚಟುವಟಿಕೆಗಳಲ್ಲಿ ಇದು ಗ್ರಾಮ ಹಾಗೂ ನಂತರ ನಗರಗಳ ಉಗಮಕ್ಕೆ ಕಾರಣವಾಯಿತು. ಹೀಗೆ ಮಾನವನ ವಿಕಾಸಕ್ಕೆ ಈ ಅಂಶಗಳು ಕಾರಣವಾದವು. ದ್ವಿಪಾದ ಚಲನೆ. ಆಶ್ರಯ ತಾಣಗಳ ಉದಯ. ಹೋಮಿನಿಡ್ಗಳ ಜೀವನಕ್ಕೆ ರೂಪದ ಮರವನ್ನೇ ಆಶ್ರಯಿಸಿದ ಮಾನವ ನಂತರ ಭೂಮಿಗೆ ಹೊಂದಿಕೊಂಡಿರಲು ಆರಂಭಿಸಿದನು. ಗುಹೆ ಹಾಗೂ ಖಂಡಗಳನ್ನು ಆಶ್ರಯ ತಾಣ ಮಾಡಿಕೊಂಡು ಗಾಳಿ, ಮಳೆ, ಪ್ರಾಣಿ, ಸೂರ್ಯನಿಂದ ರಕ್ಷಣೆ ಪಡೆಯಲಾರಂಭಿಸಿದನು. ಆಹಾರ ಹಾಗೂ ನೀರು ದೊರೆತಿದ್ದ ಸ್ಥಳಗಳಲ್ಲಿ ವಾಸಿಸಲಾರಂಭಿಸಿದನು. ಇದು ಮಾನವನ ವಿಕಾಸಕ್ಕೆ ಕಾರಣವಾಯಿತು. ಉಪಕರಣಗಳ ತಯಾರಿಕೆ. ಬೇಟೆ ಹಾಗೂ ಪರಭಕ್ಷಕಗಳಿಂದ ರಕ್ಷಿಸಲು ಆಯುಧಗಳನ್ನು ಬಳಸುತ್ತಿದ್ದ ಮಾನವನು ತನ್ನ ಮುಂಗೈಯಿಂದ ಶಿಲೆಯಿಂದ ಆಯುಧಗಳನ್ನು, ತನ್ನ ಆಹಾರ ಹಾಗೂ ರಕ್ಷಣೆ ತಯಾರಿಸಲು ಆರಂಭಿಸಿದನು. ಯಾವ ನದಿಯ ದಡೆಯಲ್ಲಿ ಈಜಿಪ್ಟ್ ನಾಗರಿಕತೆ ಬೆಳೆಯಲಾಯಿತು? ನೈಲ್ ನದಿ. ಈಜಿಪ್ತನ ಲಿಪಿಯನ್ನು ಏನೆಂದು ಕರೆಯುತ್ತಾರೆ? ಹೈರೋಗ್ಲಿಫ್ಸ್. ಲಿಪಿಯನ್ನು ಹೈರೋಗ್ಲಿಫ್ಸ್ ಎಂದು ಕರೆಯುತ್ತಾರೆ. ವಿಶ್ವದ ಪ್ರಥಮ ಸಾಮ್ರಾಜ್ಯ? ಹತ್ಷೆಪ್ಸುಟ್. ವಿಶ್ವದ ಬೃಹತ್ ಪಿರಮಿಡ್? ಗಿಜಾ ಪಿರಮಿಡ್. ಮೆಸೊಪೊಟೇಮಿಯಾದ ಅರ್ಥವೇನು? ಎರಡು ನದಿಗಳ ನಡುವಿನ ಪ್ರದೇಶ. ನೆಬುಕಡ್ನೀಜರ್ ತೂಗು ಉದ್ಯಾನವನ್ನು ನಿರ್ಮಿಸಿದರು. ಜಿಗುರಾತ್ ಸ್ಥಾನಿ ದೇವತೆ. ಚೀನಾದ ಪ್ರಸಿದ್ಧ ದೊರೆ ಸಿ ಹುವಾಂಗ್ಡಿ. ತಾಪೋ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ತಾವೋ ತೆ.
ಬೌದ್ಧ ಧರ್ಮವನ್ನು ಚೀನಾದಲ್ಲಿ ಜನಪ್ರಿಯಗೊಳಿಸಿದವರು ಬೌದ್ಧ ಧರ್ಮ ಭಿಕ್ಷುಕಗಳು ಹಾಗೂ ವ್ಯಾಪಾರಸ್ಥರು. ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಯಾವುದಾದರೂ ಎರಡು ದೋಷಗಳು: ಹೈನುಗಾರಿಕೆ ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳ ಸಾಕಾಣಿಕೆ, ಚಕ್ಕಡಿ ಹಾಗೂ ಪ್ರಾಣಿ. ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತಿಗೆ ಯಾವುದಾದರೂ ಎರಡು ಕಾರಣಗಳು: ಈಜಿಪ್ಟ್ ನಾಗರಿಕತೆ ನೈಸರ್ಗಿಕ ರಕ್ಷಣೆಯ ಕೊರತೆ, ಮೇಲಿಂದ ಮೇಲೆ ಪರ್ಷಿಯನ್ ವಿದೇಶಿಗಳ ತುತ್ತಾಗಿ ಸಮರ್ಥ ರಾಜರಿಲ್ಲದಿರುವುದು. ಚೀನಾ ನಾಗರಿಕತೆಯ ಬೆಳವಣಿಗೆಯಾದ ನದಿ ಕಣಿವೆ ಹೆಸರಿಸಿ. ಉತ್ತರ ಚೀನಾದ ಯಾಂಗ್ಜೌ. ಪ್ರಾಚೀನ ಚೀನಾದ ಯಾವುದಾದರೂ ಇಬ್ಬರು ತತ್ವಜ್ಞಾನಿ: ಕನ್ಫ್ಯೂಷಿಯಸ್, ತಾವೋಸೋ. ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿ ವಿವರಿಸಿ. ಈಜಿಪ್ಟ್ ನಾಗರಿಕತೆ ಹಳ್ಳಿಗಳಿಂದ ಪ್ರಾರಂಭವಾಗಿ ನಗರ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು. 3000 ವರ್ಷಗಳ ಅವಧಿಯಲ್ಲಿ 30 ರಾಜಮನೆತನಗಳು ಈಜಿಪ್ಟ್ ಕಂಡಿತು. ಅಲ್ಲಿನ ರಾಜರನ್ನು ಫೇರೋಗಳೆಂದೂ ಅವರನ್ನು ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಎಂದೂ ಪರಿಗಣಿಸಲಾಗಿತ್ತು. ಈಜಿಪ್ಟಿನ ರಾಜಮನೆತನಗಳ ಆಳ್ವಿಕೆಯನ್ನು ಪಿರಮಿಡ್ಗಳ ಕಾಲವೆಂದು ಕರೆಯಲಾಗಿದೆ. ಫೇರೋ ಅತ್ಯಂತ ಬಲಿಷ್ಠನಾಗಿದ್ದನು. ಆಡಳಿತ ಸಲಹೆಗೆ ಹಿರಿಯ ಸಭೆ ಅಸ್ತಿತ್ವದಲ್ಲಿತ್ತು. ರಾಜನಿಂದ ನೇಮಕವಾದ ವಿಜೀರ್ ಆಡಳಿತ, ನ್ಯಾಯ, ಖಜಾನೆ ಮುಖ್ಯಸ್ಥನಾಗಿದ್ದನು. ಇವನಿಗೆ ಸಹಾಯ ಮಾಡಲು ಸ್ಥಳೀಯ ಹಾಗೂ ಕೇಂದ್ರೀಯ ಅಧಿಕಾರವಿದ್ದು, ಇವರು ತೆರಿಗೆ ಸಂಗ್ರಹಣೆ, ಕಾನೂನು ಪಾಲನೆ ಕಾರ್ಯ ನಿರ್ವಹಿಸುತ್ತಿದ್ದರು. ಈಜಿಪ್ಟ್ ನಾಗರಿಕತೆಯ ಶಿಕ್ಷಣ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಟಿಪ್ಪಣಿ ಬರೆಯಿರಿ. ಈಜಿಪ್ಟಿಯನ್ನರು ಹೈರೋಗ್ಲಿಫ್ಸ್ ಎಂಬ ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದರು. ಅದರ ಚಿಹ್ನೆಗಳು ಶಬ್ದಗಳ ಹಾಗೂ ಇನ್ನು ಕೆಲವು ಧ್ವನಿಗಳ ರೂಪದಲ್ಲಿದ್ದವು. ದಿ ಬುಕ್ ಆಫ್ ಕಾನ್ಸ್ಟಿಟ್ಯೂಷನಲ್ ಟೆಕ್ಸ್ಟ್ ನಂತಹ ಐತಿಹಾಸಿಕ ಪುಸ್ತಕಗಳು ಈಜಿಪ್ಟ್ ಸಾಹಿತ್ಯವನ್ನು ಉಲ್ಲೇಖಿಸಿದವು. ಧಾರ್ಮಿಕ ಧರ್ಮವು ಈಜಿಪ್ಟಿಯನ್ನರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಬಹು ದೇವತಾರಾಧನೆ ಜಾರಿಯಲ್ಲಿತ್ತು. ಇವರು ಪಕ್ಷಿ ಪ್ರಾಣಿಗಳನ್ನು ಪೂಜಿಸುತ್ತಿದ್ದರು. ಈ ಕಾಲದ ಪ್ರಮುಖ ದೇವರುಗಳೆಂದರೆ ಅಮುನ್-ರಾ, ಓಸಿರಿಸ್, ಈಸಿಸ್. ಸಾಮಾಜಿಕ ಜೀವನ ಮೆಸೊಪೊಟೇಮಿಯಾ ಸಮಾಜವು 4 ವರ್ಗಗಳಾಗಿ ವಿಭಜಿಸಲಾಗಿತ್ತು. ಅವುಗಳೆಂದರೆ ಅರಸುವರ್ಗ, ಪುರೋಹಿತ ವರ್ಗ, ಜಮೀನ್ದಾರರು ಮತ್ತು ವ್ಯಾಪಾರಸ್ಥರು, ಗುಲಾಮರು. ಪುರೋಹಿತ ಲಿಪಿಕರು ಆಡಳಿತದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದರು. ಈ ಸಮಾಜದಲ್ಲಿ ಅವರಿಗೆ ಹೆಚ್ಚಿನ ಸ್ಥಾನಮಾನವಿತ್ತು. ಸರದಾರರು ಅನುಭವಿಸಿದ ಈ ಕಾಲದಲ್ಲಿ ಗುಲಾಮ ವ್ಯಾಪಾರ ನಡೆಯುತ್ತಿತ್ತು. ಮಹಿಳೆಯರಿಗೆ ಗಮನಾರ್ಹವಾದ ಸ್ವಾತಂತ್ರ್ಯವಿತ್ತು. ಅವರು ಆಸ್ತಿ ಹೊಂದುವ ಹಕ್ಕು ಹೊಂದಿದ್ದರು. ಕೃಷಿ ಅವರ ಮುಖ್ಯ ಉದ್ಯೋಗವಾಗಿತ್ತು. ಅದರ ಜೊತೆಗೆ ಪ್ರಾಣಿ ಸಾಕಾಣಿಕೆ, ಹೈನುಗಾರಿಕೆಯೂ ಮಹತ್ವ ಪಡೆದಿತ್ತು. ಹೊಲಗಳಿಗೆ ಒಡ್ಡು ನಿರ್ಮಿಸಿ ಕೃಷಿಗಾಗಿ ನೀರಾವರಿಯನ್ನು ಅಭಿವೃದ್ಧಿಪಡಿಸಿದರು. ಕಲೆ ಮತ್ತು ವಾಸ್ತುಶಿಲ್ಪ ಈಜಿಪ್ಟಿಯನ್ನರು ಕಲೆ, ವಾಸ್ತುಶಿಲ್ಪದ ಅಭಿವೃದ್ಧಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು. ಇವರು ತಮ್ಮ ದೇವತೆಗಳಿಗೆ ದೇವಾಲಯಗಳು, ಫೇರೋಗಳನ್ನು ಹೊಗಳಲು ಪಿರಮಿಡ್ಗಳನ್ನು ನಿರ್ಮಿಸಿದರು. ಮೆಸೊಪೊಟೇಮಿಯಾದ ನಾಗರಿಕತೆಯ ಕೊಡುಗೆಗಳು: ರಾಜಕೀಯ ಜೀವನ 5 ಪ್ರಮುಖ ಜನಾಂಗಗಳು ಮೆಸೊಪೊಟೇಮಿಯಾದ ಸಂಸ್ಕೃತಿ, ನಾಗರಿಕತೆಯನ್ನು ರೂಪಿಸಿದವು. ರಾಜನ ಆಡಳಿತ ಮುಖ್ಯಸ್ಥನಾಗಿದ್ದನು. ಇವನನ್ನು ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಎಂದು ಪರಿಗಣಿಸಿದರು. ಪುರೋಹಿತರು ಆಡಳಿತದಲ್ಲಿ ಹೆಚ್ಚಿನ ಪ್ರಭಾವವನ್ನು ಹೊಂದಿದ್ದರು. ಪ್ರಾದೇಶಿಕ ಆಡಳಿತವನ್ನು ನೋಡಿಕೊಳ್ಳಲು ರಾಜ್ಯಪಾಲರನ್ನು ನೇಮಿಸಲಾಯಿತು. ಗೋಧಿ, ಬಾರ್ಲಿ, ಹಣ್ಣುಗಳು, ಖರ್ಜೂರಗಳನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದರು. ಹಲವಾರು ವೃತ್ತಿ ವರ್ಗದಂತೆ ಈ ಕಾಲದಲ್ಲಿ ಜೀವಿಸುತ್ತಿದ್ದರು. ತಾವು ಕಬ್ಬಿಣ, ಬೆಳ್ಳಿ, ಬಂಗಾರ, ಕಂಚು ಮುಂತಾದವುಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು. ಚೀನಾದ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ರಾಜಕೀಯ ಜೀವನ ಚೀನಾ ದೇಶವು ಸುದೀರ್ಘ ರಾಜಕೀಯ ಇತಿಹಾಸವನ್ನು ಹೊಂದಿದೆ. 15ಕ್ಕೂ ಹೆಚ್ಚು ರಾಜಮನೆತನಗಳು ಚೀನಾವನ್ನು ಆಳಿವೆ. ಉದಾಹರಣೆಗೆ ಗಿಜಾನ್